ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ವೈಷ್ಣವಿ ವ್ಲಾಗ್ಸ್. ಸಮೀಕ್ಷಾ ಬ್ಲಾಗ್. ವೈಷ್ಣವಿ ವ್ಲಾಗ್ಸ್ ಇಲ್ಲ ಸಮೀಕ್ಷಾ ಇಲ್ಲ ವೈಷ್ಣವಿ ವ್ಲಾಗ್ಸ್. ಆಯ್ತು ಬಿಡಿ. ವೈಷ್ಣವಿ ವ್ಲಾಗ್ಸ್. ಇವತ್ತು ನಾವು RCB ಬಾತ್ ಮಾಡ್ತಾ ಇದ್ದೀವಿ. ನಾವು ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀವಿ. ಹೇಗಿರುತ್ತೆ ಅಂತ ನಾವು ತಿಂದ್ಬಿಟ್ಟು ಹೇಳ್ತೀವಿ. ನೋಡಿ ಮೂರು ಜನ ಸೇರ್ಕೊಂಡು RCB ಬಾತ್ ಮಾಡ್ತಾ ಇದೀವಿ. ಒಬ್ರು ಆರ್ ಇನ್ನೊಬ್ರು ಸಿ ಇನ್ನೊಬ್ರು ಇಲ್ಲೆಲ್ಲ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದೀವಿ. ಬಾತ್ ಮಾಡಕ್ಕೆ ಇಲ್ಲಿ ಕುಕ್ಕರ್ ಇಟ್ಟಿದ್ದೀವಿ. ಇಲ್ಲಿ ನಮ್ಮಮ್ಮ ಮಾಡ್ತಿದ್ದಾರೆ. ಹಾಯ್. ವೈಷ್ಣವಿ ಅವರು ಕೂತ್ಕೊಂಡು ಹೇಳ್ತಾ ಇದ್ದಾರೆ ಹಿಂಗೆ ಮಾಡಬೇಕು ಏನು ಅಂತೆಲ್ಲ. ನಾನು ಇಷ್ಟೊತ್ತು ತನಕ ತರಕಾರಿ ಎಲ್ಲ ಹೆಚ್ಚಿ ಕೊಟ್ಟೆ ನಮ್ಮಮ್ಮಂಗೆ. ಈಗ ಮಾಡ್ತಾ ಇದ್ದಾರೆ. ನೋಡೋಣ ಇದು ತೋರಿಸಿ. ಏನು ಮಾಡಬೇಕು? ಉಲ್ಟಾ ಕ್ಯಾಮ್ ಅದು ಸ್ನ್ಯಾಪಲ್ಲಿ ಮಾತ್ರ ಬರೋದು. ನೋಡೋಣ ಆದಮೇಲೆ ನಿಮಗೆ ತೋರಿಸ್ತೀನಿ ಹಿಂಗೆ ಬರುತ್ತೆ ಏನು ಅಂತೆಲ್ಲ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಹಲೋ ನಮಸ್ಕಾರ ವೆಲ್ಕಮ್ ಟು ವೈಷ್ಣವಿ ವ್ಲಾಗ್ಸ್. ನಾವು ಹಿಂದಿನ ವಿಡಿಯೋದಲ್ಲಿ ಹೇಳ್ದಾಗೆ RCB ಬಾತ್ ರೆಡಿ ಆಗಿದೆ. ಸಖತ್ತಾಗಿ ಬಂದಿದೆ. ಉಪ್ಪು ಖಾರ ಹುಳಿ ಎಲ್ಲ ಸಖತ್ತಾಗಿದೆ. ನೋಡಿದ್ರೇ ಗೊತ್ತಾಗುತ್ತೆ. ಇವಾಗ ನಾನು ನಿಮಗೆ ತೋರ್ಸೋಕ್ಕಾಗಲ್ಲ, ತೋರಿಸ್ಬೋದು. ಕಲರ್ ಮಾತ್ರ ಸಖತ್ತಾಗಿ ಬಂದಿದೆ. ನೋಡಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಗಾರ್ನಿಷ್ ಮಾಡಿದ್ದೀವಿ. ಈ ಕಡೆ ನಮ್ಮಮ್ಮ ಸ್ಪೆಷಲ್ ಆಗಿ ಮೊಸರು ಬಜ್ಜಿ ಮಾಡ್ತೀವಿ. ನಮ್ಮ ಅಕ್ಕನ ಬರ್ಡೇ ಇತ್ತು ಅಂತ ವೈಷ್ಣವಿಗೆ ಜಾಮೂನ್ ಮಾಡಿದ್ರು. ಈಗ ಎಲ್ರಿಗೂ ಸರ್ವ್ ಮಾಡ್ತಾ ಇದ್ದಾರೆ. ಈ ಕಡೆ ನೀವು ನೋಡ್ಬೋದು ಏನು ಮೊಸರು ಬಜ್ಜಿ. ಸೊ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ಎಲ್ಲ. ನೋಡಕ್ ಸಖತ್ತಾಗಿದೆ, ನೋಡಕ್ ಚೆನ್ನಾಗಿದೆ, ರುಚಿನೂ ಚೆನ್ನಾಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಹೆಸರೇ ಹೇಳಿ RCB ಬಾತ್. ಯಾಕೆ ಹೇಳಿ ಹೆಸರು? ಇವತ್ತು RCB ಮ್ಯಾಚ್ ಇದೆ, ಅದಕ್ಕೆ RCB ಬಾತ್ ಮಾಡಿದೀವಿ. ಸೊ ಟೇಸ್ಟ್ ನೋಡೋಣ. ಟೇಸ್ಟ್ ನೋಡಿದ್ಮೇಲೆ ಎಲ್ಲರೂ ಒಪಿನಿಯನ್ ಕೇಳೋಣ ಲಾಸ್ಟಿಗೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ.